ಈಗ ಈ ಕ್ಷಣಕ್ಕೆ 18ನೇ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ. 7 ಹಂತದಲ್ಲಿ ನಡೆದಿರುವಂತಹ ಚುನಾವಣೆ 7ನೇ ಹಂತ ಇವತ್ತು ಲಾಸ್ಟ್ ಹಂತ ಈ ಕ್ಷಣಕ್ಕೆ ಮುಕ್ತಾಯ ಆಗ್ತಾ ಇದೆ. ಸೊ ಈ ಕ್ಷಣ ಅಂದ್ರೆ ಈಗ ಈ 6 ಗಂಟೆಯಿಂದ ಮುಂದಿನ ಎಲ್ಲ ಲೆಕ್ಕಾಚಾರ ಸಂಪೂರ್ಣವಾಗಿ ಮತದಾರರ ಮೇಲೆ, ಮತದಾರನ ಮನಸ್ಸು, ಮತದಾರನ ಚಿತ್ತ, ಮತದಾರನ ಕೃಪೆ ಯಾರ ಮೇಲೆ ಬಂದಿದೆ ಅನ್ನೋದಷ್ಟೇ ಇನ್ಮೇಲೆ ಕನ್ಸಿಡರ್ ಆಗುತ್ತೆ. ರಾಜಕೀಯ ಮೇಲಾಟಗಳು ಮುಕ್ತಾಯ ಆಗಿದೆ. 7 ಹಂತಗಳ ಲೋಕಸಭಾ ಚುನಾವಣೆ ಈ ಹೊತ್ತಿಗೆ ಮುಕ್ತಾಯ ಆಗಿದೆ. 18ನೇ ಲೋಕಸಭಾ ಚುನಾವಣೆ ಏಪ್ರಿಲ್ 19ರಿಂದ 543 ಕ್ಷೇತ್ರಗಳಿಗೆ ನಡೆದಂಥ ಮತದಾನ ಮುಕ್ತಾಯ ಆಗಿದೆ. ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ 2024ರ ಈ ಲೋಕ ಕದನ. ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ 3ನೇ ಬಾರಿಗೆ ಪ್ರಧಾನಿಯಾಗಿ ಮುಂದುವರಿತಾರಾ? ಈ ಲೆಕ್ಕಾಚಾರ ಖಚಿತ ಇದೆಯಾ? ಅಥವಾ ಪ್ರಧಾನಿ ಮೋದಿಯ ಆಡಳಿತವನ್ನ ಟ್ಯಾಕಲ್ ಮಾಡಿಕೊಂಡು ಇಂಡಿ ಮೈತ್ರಿಕೂಟ ಈ ಬಾರಿ ಕಮ್ ಬ್ಯಾಕ್ ಮಾಡಬಹುದಾ? ಏನಾಗುತ್ತೆ? ಇನ್ನೇನಿದ್ರು ಲೆಕ್ಕಾಚಾರಗಳು, ಇನ್ನೇನಿದ್ರು ಮಾತುಕತೆ ಅಷ್ಟೇ, ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಈಗ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರ ಆಗುತ್ತೆ. ಫಲಿತಾಂಶಕ್ಕೂ ಮುನ್ನವೇ 2 ಸ್ಥಾನಗಳಲ್ಲಿ ಬಿಜೆಪಿ ಆಲ್ರೆಡಿ ಜಯಭೇರಿಯನ್ನ ಬಾರಿಸಿದೆ. 543ರ ಪೈಕಿ ಮಧ್ಯಪ್ರದೇಶದ ಇಂದೋರ್ ಮತ್ತು ಗುಜರಾತ್ನ ಸೂರತ್ 2 ಕಡೆ ಬಿಜೆಪಿ ಜಯ ಗಳಿಸಿದೆ. ಮ್ಯಾಜಿಕ್ ನಂಬರ್ 272. ಬಿಜೆಪಿಗಿನ್ ಬೇಕಾಗಿರೋದು ಕೇವಲ 270 ಮ್ಯಾಜಿಕ್ ನಂಬರ್ ದಾಟೋದಕ್ಕೆ. ಸೊ 2 ಕ್ಷೇತ್ರವನ್ನ ಬಿಜೆಪಿ ಈಗಾಗಲೇ ಗೆದ್ಕೊಳ್ಳೋದ್ರ ಮುಖಾಂತರ ಈ 2024ರ ಲೋಕ ಕದನದಲ್ಲಿ ಶುಭ ಆರಂಭ ಮಾಡಿದೆ. ಮಧ್ಯಪ್ರದೇಶದ ಇಂದೋರ್ನ ಕತೆ ಮತ್ತು ಗುಜರಾತ್ನ ಸೂರತ್ನ ಕತೆ ಗೊತ್ತಿದೆ ನಿಮಗೆ ಅಂತ ಅನ್ಕೋತೀನಿ. 2 ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮತದಾನದ ದಿನ ಅಂದರೆ ಕೌಂಟಿಂಗ್ ದಿನ ಅವರಿಗೆ ಅವರ ವಿನ್ನಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ. ಬಿಟ್ಟರೆ ಆಲ್ರೆಡಿ ಅವರು ವಿನ್ ಆಗಿದ್ದಾರೆ. ಈಗ ಈ ವಿನ್ ಅಧಿಕೃತವಾಗಿ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ಕೊಂಡಿದೆ. ಸೊ 543 ನಾವು ಲೆಕ್ಕ ಮಾಡಬೇಕಾಗಿರೋದು 541ರದ್ದು ಮಾತ್ರ. ಉಳಿದ 2 ಈಗಾಗಲೇ ಬಿಜೆಪಿಯ ತೆಕ್ಕೆಯಲ್ಲಿದೆ.